ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಇದು ಸ್ಮಾಲ್ ವಿಡಿಯೋ ಇದು ಬಂದ್ಬಿಟ್ಟು ನಾನು ಇವತ್ತು ಮಂಡೇ ಮಾರ್ನಿಂಗ್ ಯಾವ ರೀತಿ ಪೂಜೆ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಕೆಲಸದವರೆಲ್ಲ ಬಂದು ಕ್ಲೀನ್ ಮಾಡಿ ಕೊಟ್ಟೋಗಿದ್ದಾರೆ ಮತ್ತು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ ಸಿಂಪಲ್ ಆಗಿ ನನಗೇನು ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿನೂ ಹಾಕ್ತೀನಿ ಬಟ್ ಅಷ್ಟೊಂದು ಪರ್ಫೆಕ್ಟ್ ಏನಿಲ್ಲ ಸ್ವಲ್ಪ ಚೆನ್ನಾಗೇ ಹಾಕ್ತೀನಿ ಓಕೆ ಇದು ಬಂದ್ಬಿಟ್ಟು 7 ಚುಕ್ಕೆ ರಂಗೋಲಿ ಮತ್ತು 7ರಿಂದ 5 5ರಿಂದ 3 3ರಿಂದ 1 ಇಟ್ಟು ಹಾಕ್ತಾರಲ್ಲ ಆ ರೀತಿ ರಂಗೋಲಿ ಸಿಂಪಲ್ ಆಗಿರುತ್ತೆ ನಾನು ಜಾಸ್ತಿ ರಂಗೋಲಿನ ತುಂಬ ಜಾಸ್ತಿ ಸತಿನೂ ವಿಡಿಯೋ ಮಾಡಿದ್ದೀನಿ ಇದನ್ನೇ ಜಾಸ್ತಿ ಬಿಡಿಸ್ತಾ ಇರ್ತೀನಿ ಯಾಕಂದರೆ ನಮ್ಮ ಮನೆ ಮುಂದೆ ನಮಗೆ ಒಂದು ಸ್ವಲ್ಪನೇ ಜಾಗ ಇದೆ ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಲಿಕ್ಕೆ ಜಾಗ ಸಾಲಲ್ಲ ಸೊ ಹಾಗಾಗಿ ನಾನು ಚಿಕ್ಕ ರಂಗೋಲಿಗಳನ್ನೇ ಪ್ರಿಫರ್ ಮಾಡ್ತೀನಿ ಈ ರಂಗೋಲಿ ಬಿಡಿಸ್ಮೇಲೆ ಒಂಥರ ಕೆಮ್ಮಣ್ಣದು ಬರುತ್ತಲ್ವ ಅದು ಬಿಡಿಸ್ರೆ ಅಂತೂ ತುಂಬ ಲಕ್ಷಣ ಕಾಣುತ್ತೆ ಅಲ್ವಾ ರಂಗೋಲಿ ತುಂಬ ನನಗಂತೂ ತುಂಬ ಇಷ್ಟ ಆಗುತ್ತೆ ಆ ಥರ ಎಲ್ಲ ಬಿಡಿಸೋದು ನಿಮ್ಗೆ ಯಾವ ರೀತಿ ಅನ್ನಿಸುತ್ತೆ ನಿಮಗೂ ಇದೇ ಥರ ಇಷ್ಟನಾ ಅಂತ ಕಮೆಂಟ್ ಮಾಡಿ ಮರಿದೆ ಆದಮೇಲೆ ಮಧ್ಯದಲ್ಲಿ ಒಂದು ಹೂವು ಇಡ್ತೀನಿ ಮತ್ತು ಬಾರ್ಡರ್ಸನ್ನು ಹಾಕ್ತೀನಿ ಯಾಕಂದರೆ ಬಾರ್ಡರ್ಸ್ ಹಾಕಿದ್ರೆ ಪಾಸಿಟಿವಿಟಿನ ಅದು ಬಾರ್ಡರ್ಸ್ ಅನ್ನೋದು ಪ್ರೊಟೆಕ್ಟ್ ಮಾಡುತ್ತೆ ಅಂತೆ ಸೊ ನಾನು ತುಂಬ ಸತಿ ನನ್ನ ವೀಡಿಯೋಸಲ್ಲಿ ಹೇಳಿದ್ದೀನಿ ಇದು ಮೂಢನಂಬಿಕೆ ಅಲ್ಲ ನಂಬಿಕೆ ಅಷ್ಟೇ ಯಾರ್ಯಾರು ನಂಬಿಕೆಗಳು ಅವರು ನಂಬಿದ್ರೆ ನಂಬ್ಬೋದು ಬಿಟ್ಟರೆ ಬಿಡ್ಬೋದು ಸೊ ಆದಮೇಲೆ ದೇವ್ರ ಕೋಣೆ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರಿಗೆ ಅರಿಶಿನ ಮತ್ತು ಉಪ್ಪು ಒಂಚೂರು ಕರ್ಪೂರ ಹಾಕ್ಬಿಟ್ಟು ಚೆನ್ನಾಗಿ ವೆಟ್ ಮಾಡಿಕೊಂಡು ಕಾಟನ್ ಕ್ಲಾತ್ನ ಚೆನ್ನಾಗಿ ಹಿಂಡ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಯಾರೇ ಆಗಲಿ ಮನೆ ಹೊಸ್ದಾಗಿ ತಗೊತಾ ಇರಬೇಕಾದ್ರೆ ಫ್ಲ್ಯಾಟ್ ಆಗಲಿ ಮನೆ ಆಗಲಿ ದೇವ್ರ ಮನೆಯಲ್ಲಿ ಮಾತ್ರ ವೈಟ್ ಒನ್ನೇ ಯೂಸ್ ಮಾಡಿ ವೈಟ್ ಒನ್ ಗ್ರಾನೈಟ್ ಆಗಲಿ ಟೈಲ್ಸ್ ಆಗಲಿ ಎಲ್ಲನೂ ಯಾಕಂದರೆ ವೈಟ್ ಹಾಕಿಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಇದು ಫಸ್ಟ್ ಮನೆ ನಾವು ಸ್ವಂತದ್ದು ತೊಗೊಂಡಿದ್ದು ಸೊ ಹಾಗಾಗಿ ನಂಗೆ ಅಷ್ಟು ಐಡಿಯಾ ಬಂದಿಲ್ಲ ಸೊ ನಾನು ಫಸ್ಟ್ ಟೈಮು ಅಪ್ಪ ಮನೆ ಆದರೆ ಚೆನ್ನಾಗಿರುತ್ತಲ್ವಾ ಅಂತ ಆ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಸೊ ಹಾಗಾಗಿ ನನಗೆ ನನ್ನ ಹಸ್ಬೆಂಡ್ ಹೇಳಿದ್ರು ಗ್ರಾನೈಟ್ ಹಾಕ್ಸಲ ಅಂದರೆ ಹಾಂ ಓಕೆ ಅಂದೆ ಬಟ್ ನನಗೆ ವೈಟ್ದು ಹಾಕಿಸ್ಬೇಕು ಅಂತ ಅಷ್ಟು ಐಡಿಯಾ ಬಂದಿಲ್ಲ ಬಟ್ ಈಗ ನಮ್ಮ ಕೊಲೀಗ್ಸ್ ಆ್ಯಂಡ್ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ತೀನಲ್ವ ಅವರು ವೈಟ್ದು ಹಾಕಿಸ್ಕೊಂಡಿದ್ದಾರೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇದೆ ಅನಿಸುತ್ತೆ ಸೊ ಹಾಗಾಗಿ ಇದು ಬಂದ್ಬಿಟ್ಟು ನೋಡಿ ನಮಗೆ ಹೂವು ಸಿಕ್ಕಿರೋದು ಆದಮೇಲೆ ದಾಸವಾಳದ ಹೂವು ನಮ್ಮ ಮನೆಯಲ್ಲೇ ಬಿಟ್ಟಿರೋ ಅಂಥ ದಾಸವಾಳದ ಹೂವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ದೇವ್ರ ಅಲಂಕಾರ ಮಾಡಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಹೇಗೆ ಅನ್ನಿಸುತ್ತೆ ನೋಡಿ ಆದಮೇಲೆ ಇದು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ಹೂವು ಇಟ್ಟು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ನೋಡ್ಬೋದು ಆದಮೇಲೆ ದೀಪನೂ ಹಚ್ಚಿದ್ದೀನಿ ಮತ್ತು ನೈವೇದ್ಯಕ್ಕಂತ ಮಾವಿನ ಹಣ್ಣು ಇಟ್ಟಿದ್ದೀನಿ ನನಗೆ ಒಂಥರ ಬೆಳಗ್ಗೆ ಹೊತ್ತೇ ಪೂಜೆ ಆಗಿ ಮನೇಲೆಲ್ಲ ಸಾಂಬ್ರಾಣಿ ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ಟಿಫನ್ ಮಾಡೋದೇ ತುಂಬ ಇಷ್ಟ ಯಾವಾಗೂ ಹೀಗೆ ಆಗಲ್ಲ ಯಾಕಂದರೆ ಬಿಕಾಸ್ ವರ್ಕಿಂಗ್ ವುಮೆನ್ ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ವ ಸೊ ಹಾಗಾಗಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ವಿಡಿಯೋ ನನ್ನ ಪೂಜೆ ಎಲ್ಲ ಮಾಡಿರೋ ವಿಡಿಯೋ ನಿಮಗೂ ಯಾರಿಗಾದ್ರೂ ಈ ಥರ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ರಿಗಾದ್ರೂ ಮೋಟಿವೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇದು ನೋಡಿ ಈ ದೀಪದಲ್ಲಿ ದೇವ್ರ ಮನೆ ನೋಡೋದು ಹೂವಿನ ಅಲಂಕಾರ ನೋಡೋದು ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ದೀಪದ ಬೆಳಕೇ ಒಂಥರ ಲಕ್ಷಣ ಒಂಥರ ಪಾಸಿಟಿವ್ ಅಂತ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ನಾನು ತುಂಬ ವೀಡಿಯೋಸಲ್ಲಿ ಇದೇ ರೀತಿ ಹೇಳ್ತಾ ಇರ್ತೀನಿ ಪಾಸಿಟಿವ್ ವೈಬ್ಸ್ ಎಸ್ ಅಫ್ಕೋರ್ಸ್ ಅದು ನಿಜನೇ ಅಲ್ವಾ ಯಾಕಂದರೆ ನಮ್ಮ ಮನಸ್ಸು ನೆಮ್ಮದಿ ಕೊಡೋದೇ ದೇವ್ರ ಕೋಣೆಯಲ್ಲಿ ಒಂಥರ ಇಷ್ಟ ಆಗುತ್ತಲ್ವ ಅಲಂಕಾರ ಎಲ್ಲ ಮಾಡ್ಕೊಂಡಿರೋದು ನೋಡಿ ಹೇಗಿದೆ ಕತ್ಲೆಯಲ್ಲಿ ದೀಪದ ಬೆಳಕಲ್ಲಿ ನಿಮ್ಗೆ ಇಷ್ಟವಾಯ್ತಾ ಈ ವಿಡಿಯೋ ಮರಿದೇ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್